ನಮ್ಮ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ಒದಗಿಸಿಕೊಡುವಂತವರಾಗಿದ್ದಾರೆ. ಲೂಕನ ಸುವಾರ್ತೆ 13ನೇ ಅಧ್ಯಾಯದ 10ನೇ ವಾಕ್ಯದಿಂದ ಓದಿ. ಲೂಕ ಸುವಾರ್ತ 13 ಅಧ್ಯಾಯ 10, 11, 12. ಲೂಕ 13ನೇ ಅಧ್ಯಾಯ ಲೂಕನ ಸುವಾರ್ತೆ 10ನೇ ವಾಕ್ಯದಿಂದ ಓದಿ. ಒಂದಾನೊಂದು ಸಬ್ಬತ್ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು. ಅಲ್ಲಿ 18 ವರ್ಷಗಳಿಂದ ದೆವ್ವ ಪಡೆದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಪುಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಏಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಸಾಕು. ಈ ವಾಕ್ಯ ಹೇಳುತ್ತೆ, ಆ ಸ್ತ್ರೀ ಏನ್ ಮಾಡಿದ್ರೆ ಅಂತಂದ್ರೆ 18 ವರ್ಷಗಳ ಕಾಲ ಏನಂದ್ರೆ ಆ ಸ್ತ್ರೀ 18 ವರ್ಷದಿಂದ ದೆವ್ವ ಹಿಡಿದವಳಾಗಿದ್ದಾಳೆ, ಮೈಯಲ್ಲಿ ರೋಗ ಉಳ್ಳವಳಾಗಿದ್ದಾಳೆ ಎಂಬುದಾಗಿ. ಅಲ್ಲೆಲೂಯ್ಯ. ಈ ವಾಕ್ಯನ ಓದುವಾಗ ಅರ್ಥ ಮಾಡ್ಕೊಳ್ಬೇಕು. ನಾವ್ ಏನನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅಲ್ಲಿ ಹೇಳುತ್ತೆ ದೆವ್ವ ಹಿಡಿದಿದೆ ಮತ್ತೆ ರೋಗ ಬಂದಿದೆ ಎಂಬುದಾಗಿ. ಅದ್ರ ಅರ್ಥ ಯಾರಿಗಾದ್ರೂ ದೆವ್ವ ಇರ್ತಿದೆ ಅಂತಂದ್ರೆ ಆ ದೆವ್ವ ಸುಮ್ಮನೆ ಇರೋದಿಲ್ಲ, ಸಿಕ್ನೆಸ್ ಅನ್ನ ಕೂಡ ತಗೊಂಡು ಬರುತ್ತೆ ಎಂಬುದಾಗಿ ನಾವು ತಿಳ್ಕೊಂಡ್ವಿ. ಆ ವಾಕ್ಯ ಹೇಳುತ್ತೆ ದೆವ್ವ ಬಂದು ಹಿಡ್ಕೊಂಡಿರೋ ಕಾರಣ ಆ ದೆವ್ವ ಆ ಸ್ತ್ರೀಗೆ ಏನ್ ಮಾಡಿದೆ ಅಂತಂದ್ರೆ ರೋಗಗಳನ್ನ ಕೂಡ ತಗೊಂಡ್ ಬಂದಿದೆ ಎಂಬುದಾಗಿ ಯೇಸು ಸ್ವಾಮಿಯವರೇ ಹೇಳುವಂತವಾಗಿದೆ. 18 ವರ್ಷಗಳ ಕಾಲ ಆ ಸ್ತ್ರೀಗೆ ದೆವ್ವ ಹಿಡಿದಿದೆ. ಆ ದೆವ್ವ ಏನ್ ಮಾಡಿದೆ ಅಂದ್ರೆ ಆಕೆಯ ಮೈಯಲ್ಲಿ ರೋಗಗಳನ್ನ ತೆಗೆದುಕೊಂಡು ಬಂದಿದೆ ಎಂಬುದಾಗಿ. ಅದರ ಅರ್ಥ ಯಾರಿಗಾದ್ರೂ ದೆವ್ವ ಹಿಡ್ಕೊಂಡ್ರೆ ಏನಂತಂದ್ರೆ ಅವರ ಜೀವಿತದಲ್ಲಿ ಕೆಲವು ನೋವುಗಳನ್ನ, ಕೆಲವು ಸಮಸ್ಯೆಗಳನ್ನ, ಕೆಲವು ಸಿಕ್ನೆಸ್ ಅನ್ನ ಏನ್ ಮಾಡುತ್ತೆ ಅಂತಂದ್ರೆ ದೆವ್ವ ತರುತ್ತೆ ಅಂತ ನಮ್ಮ ದೇವರು ಹೇಳಿ ಕೊಡ್ತಾ ಇದ್ದಾರೆ. ಇದು ವೈದ್ಯ ಶಾಸ್ತ್ರ ಹೇಳ್ತಿರುವಂತದ್ದಲ್ಲ, ಮೆಡಿಕಲ್ ಸೈನ್ಸ್ ಅವರು ಇದನ್ನ ನಂಬೋದಿಲ್ಲ. ಆದ್ರೆ ದೇವರು, ನಮ್ಮ ದೇವರು ಅಲ್ಲಿ ಎಲ್ಲರಿಗಿಂತ ಆಲೋಚನೆ ಕರ್ತನಾಗಿರ್ತಕ್ಕಂಥ ದೇವರು ಅವ್ರು ಹೇಳಿ ಕೊಡ್ತಾ ಇದ್ರೆ ಒಬ್ಬ ಮನುಷ್ಯನಿಗೆ ದೆವ್ವ ಹಿಡ್ಕೊಂಡ್ರೆ ಆ ದೆವ್ವ ಸುಮ್ಮನೆ ಇರೋದಿಲ್ಲ, ಅದೇನ್ ಮಾಡುತ್ತೆ ಅಂತಂದ್ರೆ ರೋಗಗಳನ್ನ ಕೂಡ ತೆಗೆದುಕೊಂಡು ಬರುತ್ತೆ ಎಂಬುದಾಗಿ. ಆದ್ರೆ ದೇವರು ಅದನ್ನು ನೋಡಿ ಸುಮ್ಮನೆ ಓದುವಂತಹ ಸತ್ಯವೆಂದು ಬರೀಬಹುದು. ಏನಂತಂದ್ರೆ 18 ವರ್ಷಗಳ ಕಾಲ ಆ ಸ್ತ್ರೀಗೆ ತಲೆಯನ್ನ ಎತ್ತಿ ಏನನ್ನ ಕೂಡ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಆಕೆ ಜೀವಿತದಲ್ಲಿ ನೋಡುವಂತ ಸಮಯದಲ್ಲಿ ಆಕೆ ಏನಂದ್ರೆ ಶಾರೀರಿಕವಾಗಿ ಕಟ್ಟಲ್ಪಟ್ಟಿದ್ದಾಳೆ. ಶಾರೀರಿಕವಾಗಿ ಅವಳ ನಡು ಏನಾಗಿದೆ, ಬಗ್ಗಿಸಲ್ಪಟ್ಟಿದೆ. ಆಕೆ ಗೂನಿಯಾಗಿ ಆಕಾಶವನ್ನ ಆಕೆಗೆ ನೋಡಕ್ ಆಗ್ತಿಲ್ಲ, ಸೂರ್ಯ ಚಂದ್ರ ನಕ್ಷತ್ರಗಳನ್ನ ಆಕೆ ನೋಡಕ್ ಆಗ್ತಿಲ್ಲ, ಆಕೆಗೆ ತಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ. ಅವಳು ಶಾರೀರಿಕವಾಗಿ ಕಟ್ಟಲ್ಪಟ್ಟಿದ್ದಾರೆ. ಆದ್ರೆ ಇವತ್ತು ಕ್ರೈಸ್ತರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಆಕೆಯ ರೀತಿಯಲ್ಲಿ ಕ್ರೈಸ್ತರು ಆತ್ಮಿಕವಾಗಿ ಕಟ್ಟಲ್ಪಟ್ಟಿದ್ದಾರೆ. ಕ್ರೈಸ್ತರ ತಲೆ ಏನಾಗಿದೆ ಅಂತಂದ್ರೆ ಅವಳು ಏನಾಗಿದೆ, ಮೇಲೆ ಎತ್ತಿ ಯಾವುದನ್ನ ಕೂಡ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ದೇವರು ಮಾಡ್ತಿರ್ತಕ್ಕಂಥ ಕಾರ್ಯವನ್ನ ಕ್ರೈಸ್ತರು ಗ್ರಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ದೇವರು ಹೇಳ್ತಿದ್ದಾರೆ ಆ ಗೂನಿಯಾಗಿರತಕ್ಕಂಥ ಸ್ತ್ರೀಗೆ, ಮೈಯಲ್ಲಿ ರೋಗ ಇರತಕ್ಕಂಥ ಸ್ತ್ರೀಗೆ, ದೆವ್ವ ಇರತಕ್ಕಂಥ ಸ್ತ್ರೀಗೆ ಆತನು ಬಿಡುಗಡೆ ಮಾಡಿದ ಪ್ರಕಾರವಾಗಿ ಈ ಮುಂಚಾನೆ ವೇಳೆ ಆತ್ಮಿಕವಾಗಿ ನಿಮ್ಮನ್ನ ಎಲ್ಲಿ ಶತ್ರುವಾದನು ಕುಗ್ಗಿಸಿದ್ದಾನೋ, ಎಲ್ಲಿ ನಿಮ್ಮನ್ನ ಅವನು ಕಟ್ಟಿ ಹಾಕಿದನೋ, ನಿಮ್ಮ ತಲೆ ಎತ್ತಲ್ಪಡಬಾರದು, ನೀವು ಆಕಾಶವನ್ನ ನೋಡಬಾರದು ಎಂಬುದಾಗಿ, ನೀವು ಸೂರ್ಯ ಚಂದ್ರ ನಕ್ಷತ್ರಗಳನ್ನ ನೋಡಬಾರದು ಎಂಬುದಾಗಿ ಶತ್ರು ಎಲ್ಲಿ ಆಲೋಚನೆ ಮಾಡಿ ಕಟ್ಟಿ ಹಾಕಿದನೋ ಆ ಗೂನಿಯಾದ ಸ್ತ್ರೀನ ದೇವರು ಹುಡುಕಿಕೊಂಡು ಬಂದು ಆಕೆಗೆ ಬಿಡುಗಡೆ ಕೊಟ್ಟ ಪ್ರಕಾರ ಆಕೆ ದೇವರನ್ನ ಹಲ್ಲೆಲೂಯಾ ಆಲಯದಲ್ಲಿ ಕೊಂಡಾಡಿದ ಪ್ರಕಾರವಾಗಿ ಇವತ್ತು ದೇವರು ಹೇಳ್ತಿದ್ರೆ ನಿನ್ನ ತಲೆ ಶತ್ರುವಿನ ಮುಂದೆಗಡೆ, ಶತ್ರುವಿನ ಮಧ್ಯದಲ್ಲಿ ನಿನ್ನ ತಲೆ ಎತ್ತಲ್ಪಡ್ಬೇಕು. ಅದಕ್ಕೋಸ್ಕರ ನಾನು ಏನ್ ಮಾಡಿದೀನಿ, ಸೈತಾನಿಂದ ಕಟ್ಟಲ್ಪಟ್ಟವಳೆ ಅಂತ ಒಂದು ಕಡೆಗೆ ಬರೀತಾರೆ ಆ ವಾಕ್ಯವನ್ನ. ಸೈತಾನಿಂದ ಕಟ್ಟಲ್ಪಟ್ಟಿರತಕ್ಕಂತ ಆಕೆನ ಯೇಸು ಕ್ರಿಸ್ತ ದೇವರು ಬಂದು ಬಿಡುಗಡೆ ಮಾಡಿದ ಪ್ರಕಾರ ಇವತ್ತು ಆತ್ಮಿಕ ಜೀವಿತದಲ್ಲಿ ನೀವು ಎಲ್ಲಿ ಕಟ್ಟಲ್ಪಟ್ಟಿದ್ರೋ ಖಂಡಿತವಾಗಿ ಆ ಕಟ್ಟುಗಳನ್ನ ದೇವರು ಒಡೆದಾಕುವಂತವರಾಗಿದ್ದಾರೆ. ನಿಮಗೋಸ್ಕರ ದೇವರು ಅಹಿತೋಪೇಲನ ಆಲೋಚನೆ ಖಂಡಿತವಾಗಿ ಅದನ್ನು ನಿರಾರ್ಥಕ ಪಡಿಸುವಂತವರಾಗಿದ್ದಾರೆ. ದೇವರ ಉದ್ದೇಶ ಇಷ್ಟೇ, ಏನಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ನನ್ನ ಜನರ ತಲೆ ಎತ್ತಲ್ಪಡ್ಬೇಕೆಂಬುದಾಗಿ. ಅವಾಗಿಂದ ದೇವರು ಹೇಳ್ತಿದ್ರೆ ಜನರ ತಲೆ, ದೇವ ಮಕ್ಕಳ ತಲೆ ಎತ್ತಲ್ಪಡ್ಬೇಕೆಂಬುದಾಗಿ. ಯಾಕೆ ದೇವ ಮಕ್ಕಳ ತಲೆ ಅಥವಾ ದೇವ ಜನರ ತಲೆ ಎತ್ತಲ್ಪಡಬೇಕು? ದೇವ ಮಕ್ಕಳ ತಲೆ, ದೇವ ಮನುಷ್ಯರ ತಲೆ ಎತ್ತಲ್ಪಟ್ರೆ ಏನು ಪ್ರಯೋಜನ ಆಗುತ್ತೆ? ಯಾಕೆ ದೇವರು ತನ್ನ ಮಕ್ಕಳ ತಲೆ ಎತ್ತಲ್ಪಡ್ಲೇಬೇಕು ಎಂಬುದಾಗಿ ಆಲೋಚನೆ ಹೇಳ್ತಾರೆ ಎಂಬುದಾಗಿ ನಾವು ನೋಡುವಾಗ ಇನ್ನೊಂದು ವಾಕ್ಯವನ್ನು ಓದಿ. 37ನೇ ಕೀರ್ತನೆ 34ನೇ ವಾಕ್ಯ. ಕೀರ್ತನ ಗ್ರಂಥ 37 ಅಧ್ಯಾಯ 34 ವಚನ. 37-34 ಕೀರ್ತನೆಗಳು. 37ನೇ ಅಧ್ಯಾಯದ 34ನೇ ವಾಕ್ಯ. ಯೆಹೋವನನ್ನು ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ಅನುಸರಿಸು. ಆಗ ಆತನು ನಿನ್ನನ್ನು ಮುಂದಕ್ಕೆ ತಂದು ದೇಶವನ್ನು ಅನುಭವಿಸುವಂತೆ ಮಾಡುವನು. ಏನಕ್ಕೆ ದೇವರು ನಮ್ಮ ತಲೆನ ಅಥವಾ ದೇವರ ನಂಬಿರತಕ್ಕಂತ ಮಕ್ಕಳ ತಲೆನ
ಎತ್ತಲ್ಪಡ್ಬೇಕೆಂಬುದಾಗಿ ಆತನು ಇಷ್ಟಪಡ್ತಾನೆ ಅಂತಂದ್ರೆ ಆ ಕೀರ್ತನೆ ಹೇಳಿದ ಪ್ರಕಾರ ಯೆಹೋವನನ್ನ ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನೇ ನೀವು ಖಂಡಿತವಾಗಿಯೂ ಅನುಸರಿಸುವವರಾದ್ರೆ ಆಗ ಆತನು ನಿನ್ನನ್ನ ಮುಂದಕ್ಕೆ ತಂದು ದೇಶವನ್ನ ಅನುಭವಿಸುವಂತೆ ಮಾಡುವ ದೇವರಾಗಿದ್ದಾರೆ ಎಂಬುದಾಗಿ, ದೇವರ ಮಕ್ಕಳ ತಲೆ ಯಾಕೆ ಎತ್ತಲ್ಪಡ್ಬೇಕೆಂಬುದಾಗಿ ದೇವರು ಆಲೋಚನೆ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ದೇಶವನ್ನ ಅನುಭವಿಸ್ಬೇಕೆಂಬುದಾಗಿ. ಅದಕ್ಕಿಂತ ಮುಂದೆ ಹೋಗೊಂದು ಮಾತನ್ನ ಹೇಳೋದಾದ್ರೆ ಖಂಡಿತವಾಗಿಯೂ ದೇವರು ಏನನ್ನ ಬಯಸುವಂತವರಾಗಿದ್ರೆ ದೇವರ ನಂಬಿರತಕ್ಕಂಥ ಮಕ್ಕಳು ಯಾರೋ ಕೊಡತಕ್ಕಂಥ ದಾನದಲ್ಲಿ, ಯಾರೋ ಕೊಡತಕ್ಕಂಥ ಗಿಫ್ಟ್ ಅಲ್ಲಿ, ನಾನು ಈ ಸಂದೇಶವನ್ನ ಸಿದ್ಧ ಮಾಡುವಾಗ ದೇವರು ನನಗೆ ಆ ರೀತಿಯಾಗಿ ಹೇಳಿದ್ದು, ಯಾರೋ ಕೊಡತಕ್ಕಂಥ ದಾನದಲ್ಲಿ, ಯಾರೋ ಕೊಡತಕ್ಕಂಥ ಗಿಫ್ಟ್ ಅಲ್ಲಿ ನನ್ನ ಮಕ್ಕಳು ಬದುಕುವಂಥದ್ದು ಖಂಡಿತವಾಗಿಯೂ ನನಗೆ ಇಷ್ಟ ಇಲ್ಲ. ನಾನು ತಲೆನ ಎತ್ತುವಂತೆ ಮಾಡುವ ದೇವರು ಆಗಿದೆ. ಕಾರಣ ಏನಂತಂದ್ರೆ ನೀವು ಇನ್ನು ಮುಂದೆ ದಾನದಲ್ಲಿ ಬದುಕಬೇಕು, ಯಾರೋ ಕೊಡತಕ್ಕಂಥ ಗಿಫ್ಟ್ ಅಲ್ಲಿ ಬದುಕಬೇಕೆಂಬುದಾಗಿ ದೇವರು ಇಷ್ಟಪಡತಕ್ಕಂಥವರಲ್ಲ. ದೇವರು ನೀವು ದೇಶವನ್ನ ಅನುಭವಿಸಬೇಕೆಂಬುದಾಗಿ ಕೀರ್ತನೆಯಲ್ಲಿ ಹೇಳಿದ ಪ್ರಕಾರವಾಗಿ 34ನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಯೆಹೋವನನ್ನ ನಿರೀಕ್ಷಿಸುವವನಾಗಿ ಆತನ ಮಾರ್ಗವನ್ನ ಅನುಸರಿಸಬೇಕು. ಇದು ವಿಷಯ. ನಾವು ದೇವರಲ್ಲಿರತಕ್ಕಂಥ ಮಾರ್ಗವನ್ನ ಅನುಸರಿಸುವಾಗ ಖಂಡಿತವಾಗಿಯೂ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ಆ ವಾಕ್ಯದ 2ನೇ ಭಾಗದಲ್ಲಿ ಹೇಳಿದ ಪ್ರಕಾರವಾಗಿ ಆಗ ಆತನು ನಿನ್ನನ್ನ ಮುಂದಕ್ಕೆ ತಂದು ಏನ್ ಮಾಡ್ತಾರೆ ಅಂತಂದ್ರೆ ದೇಶವನ್ನ ಅನುಭವಿಸುವಂತೆ ಮಾಡುವಂತವರಾಗಿದ್ದೇವೆ ಎಂಬುದಾಗಿ. ಅದರ ಅರ್ಥ ಏನಂತಂದ್ರೆ ದೇವರು ನಾವು ದಾನಗಳನ್ನ ತೆಗೆದುಕೊಂಡು ಜೀವಿಸಬೇಕೆಂಬುದಾಗಿ ಆತನು ಇಷ್ಟಪಡೋದಿಲ್ಲ. ಅಂದ್ರೆ ದೇವರು ದೇಶವನ್ನ ಅಳೆದು ಕೊಡ್ತಾರೆ ಎಂಬುದಾಗಿ. ಅಬ್ರಹಾಮನನ್ನ ಅಲ್ಲೆಲೂಯಾ ನಾನು ತೋರಿಸ್ತಕ್ಕಂಥ ಕಾನಾನ್ ದೇಶಕ್ಕೆ ನೀನು ನಡೆದು ಹೋಗು ಎಂಬುದಾಗಿ ಅಬ್ರಹಾಮನ್ನ ಕರೆದಂತ ದೇವರು, ಅಬ್ರಹಾಮನು ದೇವರ ಮಾತನ್ನ ಕೇಳಿ ಬರುವಾಗ ದೇವರು ಹೇಳ್ತಾರೆ ಯೂಫ್ರಟೀಸ್ ನದಿಯಿಂದ ನಾನು ನಿನಗೆ ಏನ್ ಮಾಡ್ತೇನೆ ಅಂತಂದ್ರೆ ನಿನ್ನ ಸಂತಾನಕ್ಕೆ ದೇಶವನ್ನ ಕೊಡ್ತೇನೆ ಎಂಬುದಾಗಿ. ಅದರರ್ಥ ದೇವರು ತನ್ನ ಜನರಿಗೆ ಯಾರದೋ ಒಂದು ಜೀವಿತಕ್ಕೆ ಅದನ್ನು ಸ್ವಂತವಾಗಿರತಕ್ಕಂಥ ಆಸ್ತಿಗಳ, ಸ್ವಂತವಾಗಿರತಕ್ಕಂಥ ಸ್ಥಳಗಳ ಕೊಡಬೇಕೆಂಬುದಾಗಿ ಆತನು ಸಿದ್ಧ ಮಾಡಿದ್ದಾನೆ. ದೇವರು ಸಿದ್ಧ ಮಾಡಿರುವಂತದ್ದು ನಮ್ಮ ಜೀವಿತಕ್ಕೆ, ನಮ್ಮ ಕೈಗೆ ಬರ್ಬೇಕಂದ್ರೆ ಯೆಹೋವನ ಮಾರ್ಗವನ್ನ, ಯೆಹೋವನ ಹೇಳಿದ ಪ್ರಕಾರವಾಗಿ ಜೀವಿತವನ್ನ, ಯೆಹೋವನ ಹೇಳಿದ ಪ್ರಕಾರ ಆತನ ಆಜ್ಞೆಯನ್ನ, ಆತನ ಧರ್ಮಶಾಸ್ತ್ರವನ್ನ ಅನುಸರಿಸಿ ನಡೆಯುವಾಗ ಖಂಡಿತವಾಗಿಯೂ ನಾವು ದೇಶವನ್ನ ಅನುಭವಿಸುವಂತೆ ದೇವರು ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ತಲೆನ ಎತ್ತುವಂತವರಾಗಿದ್ದಾರೆ. ಇನ್ನು ಮುಂದೆ ದೇವರ ಮಕ್ಕಳು ದಾನದಲ್ಲಿ ಜೀವಿಸುವಂತವರಲ್ಲ. ದೇವರು ದೇಶವನ್ನ ಅನುಭವಿಸುವಂತೆ ಅವರಿಗೆ ಸ್ವಂತವಾಗಿರತಕ್ಕಂಥ ಆಸ್ತಿ ಪಾಸ್ತಿಗಳ ಸ್ಥಳವನ್ನ ದೇವರು ಕೊಡ್ತಾರೆ ಎಂಬುದಾಗಿ ಯಾರೋ ಸಂಗಡ ದೇವರು ಶಕ್ತವಾಗಿ ಮುಂಚಾಣೆ ವೇಳೆ ಆತನ ಆಲೋಚನೆ ಹೇಳುವಂತವರಾದ್ರೆ ನಿಮಗೆ ಬೇಕಾದ್ರೆ ಖಂಡಿತವಾಗಿ ಅದನ್ನು ಸ್ವೀಕರಿಸಿ ದೇವರು ನಿಮ್ಮ ಜೀವಿತದಲ್ಲಿ ಮುಂದಿನ ದಿವಸಗಳಲ್ಲಿ ನೀವು ಸ್ವಂತ ಸ್ಥಳಗಳನ್ನ ಅಲ್ಲೆಲೂಯಾ ದೇಶವನ್ನ ಅನುಭವಿಸುವಂತೆ ದೇವರು ಸಹಾಯ ಮಾಡ್ತಾರೆ. ಇನ್ನು ಕೆಲವು ವಾಕ್ಯ ಇದೆ, ಬೇಗ ಬೇಗ ಹೋಗೋಣ. ಆದಿಕಾಂಡ ಬರೆದ ಪುಸ್ತಕ 13ನೇ ಅಧ್ಯಾಯದ 14ನೇ ವಾಕ್ಯ. ಆದಿಕಾಂಡವು 13 ಅಧ್ಯಾಯ 14 ವಚನ. ಆದಿಕಾಂಡ 13ನೇ ಅಧ್ಯಾಯದ 14ನೇ ವಾಕ್ಯ. ಆದಿಕಾಂಡ. ಲೋಟನು ಅಬ್ರಾಮನನ್ನು ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಹಾಮನಿಗೆ ನೀನಿರುವ ಸ್ಥಳದಿಂದ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು, ನೀನು ನೋಡುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡುವೆನು. ಸಾಕು. ಹಲ್ಲೆಲೂಯಾ. ಮುಂದೆ ಬನ್ನಿ. ನಿನ್ನ ಸಂತಾನದವರನ್ನು ಭೂಮಿಯ ಧೂಳಿನಷ್ಟು ಅಸಂಖ್ಯವಾಗಿ ಮಾಡುವೆನು. ಭೂಮಿಯಲ್ಲಿರುವ ಧೂಳನ್ನು ಲೆಕ್ಕ ಮಾಡುವುದಾದರೆ ನಿನ್ನ ಸಂತಾನವನ್ನು ಲೆಕ್ಕಿಸಲಾದೀತು. ಸಾಕು. ಹಲ್ಲೆಲೂಯಾ. ದೇವರು ವಾಕ್ಯದಲ್ಲಿ ಕರೆಕ್ಟ್ ಆಗಿ ಬರೀತಾರೆ, ನೀವು ಆಲೋಚನೆ ಮಾಡಿ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಲೋಟನು ಅಬ್ರಹಾಮನ ಬಿಟ್ಟು ಬೇರೆಯಾದ ನಂತರ ಯೆಹೋವನು ಅಬ್ರಹಾಮನಿಗೆ ನೀನಿರುವ ಸ್ಥಳದಿಂದ ಏನಂದ್ರೆ ದಕ್ಷಿಣೋತ್ತರ ಪೂರ್ವ ಪಶ್ಚಿಮಗಳಿಗೆ ಕಣ್ಣೆತ್ತಿ ನೋಡು, ನೀನು ನೋಡುವಂತ ಈ ದೇಶವನ್ನ ನಿನಗೂ ನಿನ್ನ ಸಂತತಿಗೂ ಶಾಶ್ವತವಾಗಿ ಕೊಡ್ತೇನೆ ಎಂಬುದಾಗಿ. ಇದರ ಅರ್ಥ ಏನು ಅಂದ್ರೆ ದೇವರು ನಮಗೆ ದೇಶವನ್ನ ಅನುಭವಿಸುವಾಗೆ, ದೇವರು ನಮಗೆ ಸಿದ್ಧ ಮಾಡಿರುವಂತದನ್ನ ನಾವು ಅನುಭವಿಸುವಾಗೆ ದೇವರು ನಮಗೆ ಸಹಾಯ ಮಾಡಬೇಕಂದ್ರೆ ಅದನ್ನ ನಮ್ಮ ಕರಗಳಿಗೆ ದೇವರು ತಂದು ಕೊಡಬೇಕು ಅಂತಂದ್ರೆ ಖಂಡಿತವಾಗಿಯೂ ಈ ವಾಕ್ಯದಲ್ಲಿ ಹೇಳಿದ ಪ್ರಕಾರ ನಾವು ಬಿಟ್ಟು ಬಿಡಬೇಕಾದದನ್ನ ಖಂಡಿತವಾಗಿಯೂ ಬಿಟ್ಟು ಬಿಡಬೇಕು. ವಾಕ್ಯ ಹಾಗೆ ಹೇಳುತ್ತೆ. ಅಂದ್ರೆ ಲೋಟನು ಅಬ್ರಹಾಮನ ಸಂಗಡ ಬಂದಾಗಿನಿಂದ ಏನಾಗಿಲ್ಲ ಅಂತಂದ್ರೆ ಅಬ್ರಹಾಮನ ಸಂಗಡ ದೇವರು ಮಾತನಾಡಿದ್ದಾರೆ ಎಂಬುದಾಗಿ ಎಲ್ಲೂ ಬರ್ತಿಲ್ಲ. ಆ ರೀತಿಯಾಗಿಲ್ಲ. ಲೋಟನು ಯಾವಾಗ ಅಲ್ಲಿ ವಾಕ್ಯ ಹಂಗೆ ಬರುತ್ತೆ, ಲೋಟನು ಅಬ್ರಹಾಮನ ಬಿಟ್ಟು ಬೇರೆಯಾದ ನಂತರ ಯೆಹೋವನು
ಅಂದ್ರೆ ಲೋಟನು ಅಬ್ರಹಾಮನ ಬಿಟ್ಟು ಹೋದ ನಂತರ ಏನಾಗ್ತದೆ ಅಂದ್ರೆ ಸಡನ್ ಆಗಿ ದೇವರು ಬಂದು ಅಬ್ರಹಾಮನಿಗೆ ವಾಗ್ದಾನ ಮಾಡಿದರೆ, ನಾನು ನಿನಗೂ ನಿನ್ನ ಸಂತಾನಕ್ಕೂ ದೇಶವನ್ನ ಅನುಭವಿಸುವಂತೆ ದಕ್ಷಿಣ ಪೂರ್ವ ಪಶ್ಚಿಮ ಉತ್ತರಗಳಿಗೆ ನಿನ್ನ ಕಣ್ಣೆತ್ತಿ ನೋಡು, ನಾನು ನಿನಗೆ ಏನ್ ಮಾಡ್ತೀನಿ ಅಂದ್ರೆ ಆ ರೀತಿಯಾಗಿ ಸಹಾಯ ಮಾಡ್ತೇನೆ ಎಂಬುದಾಗಿ, ಅಂದ್ರೆ ನಿನ್ನ ಸಂತತಿಗೆ ಶಾಶ್ವತವಾಗಿರುವ ದೇಶವನ್ನ ಕೊಡ್ತೇನೆ ಎಂಬುದಾಗಿ. ಇವತ್ತು ಅಲ್ಲೆಲೂಯಾ ನಮ್ಮ ಜೀವಿತಕ್ಕೆ ಬೆಸ್ಟ್ ಆಗಿರತಕ್ಕಂತ ಒಂದು ಪ್ರವಾದಿ ಆಗಿರ್ಬೋದು, ಒಂದು ಸೇವಕರಾಗಿರ್ಬೋದು ನಾವೇ ಆಗಿದ್ದೇವೆ. ದೇವರು ತನ್ನ ಮಕ್ಕಳಿಗೆ ತನ್ನ ಪ್ರವಾದಿಗಳಿಗೆ ಕೆಲವು ವಿಷಯಗಳ ಮಾತ್ರನೇ ಹೇಳಿಕೊಡ್ಬೋದು, ಆದ್ರೆ ನಮ್ಗೆ ಗೊತ್ತು ನಮ್ಮ ಜೀವಿತದಲ್ಲಿ ಯಾವ್ದು ಮೈನಸ್ ಇದೆ, ನಮ್ಮ ಜೀವಿತದಲ್ಲಿ ಯಾವ್ದು ಪ್ಲಸ್ ಇದೆ, ನಾವು ಮಾಡ್ತಿರೋದು ಯಾವ್ದು ಸರಿ, ನಾವು ಮಾಡ್ತಿರೋದು ಯಾವ್ದು ತಪ್ಪು ಎಂಬುದಾಗಿ ನಮ್ಗೆ ಗೊತ್ತಿದೆ. ಅದಕ್ಕೆ ದೇವರು ನಮ್ಗೆ ಹೇಳ್ತಿದ್ರೆ, ನಾವು ಲೋಟನ ರೀತಿಯಲ್ಲಿ ಯಾವ್ದನ್ನ ಬಿಟ್ಟು ಬಿಡಬೇಕು ಅದನ್ನ ಅರ್ಥ ಅಂತಂದ್ರೆ ಅದು ವ್ಯಕ್ತಿಗಳಾಗಿದ್ರು ಸರಿನೆ, ಅದು ಶಕ್ತಿಗಳಾಗಿದ್ರು ಸರಿನೆ, ಅಥವಾ ಅದು ವಸ್ತುಗಳಾಗಿದ್ರು ಸರಿನೆ, ಯಾವ ಸ್ವಭಾವವನ್ನು ನಾವು ಬಿಟ್ಟು ಬಿಡಬೇಕು, ಯಾವ್ದನ್ನ ಎಲ್ಲಿ ಸರಿ ಮಾಡ್ಕೊಳ್ಬೇಕು ಅಲ್ಲಿ ಸರಿ ಮಾಡಿಕೊಳ್ಳುವಾಗ ಈ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಖಂಡಿತವಾಗಿಯೂ ನೀವು ದೇಶವನ್ನ ಅನುಭವಿಸುವಾಗೆ ನಿಮಗೂ ನಿಮ್ಮ ಸಂತತಿಗೂ ದೇವರು ಆಲೋಚನೆ ಮಾಡ್ಕೊಂಡಿದ್ದಾರೆ. ಏನಂತಂದ್ರೆ ಶಾಶ್ವತವಾಗಿರತಕ್ಕಂತ ಒಂದು ಸ್ಥಳವನ್ನ ನಾನು ಕೊಡಬೇಕೆಂಬುದಾಗಿ. ಆ ರೀತಿಗೆ ದೇವರು ಶಾಶ್ವತವಾಗಿರತಕ್ಕಂಥ ಸ್ಥಳವನ್ನ ಕೊಡ್ಬೇಕಾದ್ರೆ ನಾವೇನ್ ಮಾಡ್ಬೇಕಂತಂದ್ರೆ ಅದು ವ್ಯಕ್ತಿಗಳಾಗಿದ್ರು ವಸ್ತುಗಳಾಗಿದ್ರು ಯಾವ್ದಾಗಿದ್ರು ಸರಿನೆ, ದೇವರಿಂದ ನಾವು ಬಿಟ್ಟು ಅಗಲಿ ಬರ್ಬೇಕಾದನ್ನ ನಾವು ಬಿಟ್ಟು ಅಗಲಿ ಬರ್ಬೇಕು. ಅಬ್ರಹಾಮನ ಸಂಗಡ ದೇವರು ಮಾತನಾಡಿದರೆ ಅವರು ಒಂದು ಏನಂತಂದ್ರೆ ಒಂದು ವಿಗ್ರಹಗಳನ್ನ ತಯಾರು ಮಾಡ್ತಕ್ಕಂಥ ಕುಟುಂಬದಲ್ಲಿ ಹುಟ್ಟಿ ಬಂದಿರತಕ್ಕಂಥ ಒಂದು ಮನುಷ್ಯನಾಗಿದ್ದಾನೆ. ದೇವರು ನಾನು ತೋರಿಸ್ತಕ್ಕಂಥ ದೇಶಕ್ಕೆ ನೀನು ಹೋಗ್ಬೇಕು, ನಿನ್ನ ಸ್ವಂತ ಏನಂದ್ರೆ ಬಂಧು ಬಳಗವನ್ನ ಬಿಟ್ಟು ಹೋಗ್ಬೇಕಂತ ಹೇಳುವಾಗ ದೇವರ ಮಾತನ್ನ ಕೇಳಿ ಅಬ್ರಹಾಮನು ಬರುವಾಗ ಒಂದು ಸ್ವಲ್ಪ ದೂರದ ಪ್ರಯಾಣದ ತನಕ ಅಬ್ರಹಾಮನು ಬರುವವರೆಗೂ ದೇವರು ಏನನ್ನೂ ಮಾತನಾಡಿಲ್ಲ ಎಂಬುದಾಗಿ. ಅಂದ್ರೆ ಅಬ್ರಹಾಮನ ನಂಬಿ ನಾನು ಹೇಳಿದಂತೆ ಈ ಪ್ರಯಾಣನ ಮುಂದೆ ಬರುತ್ತಾನ, ಕಂಟಿನ್ಯೂ ಮಾಡ್ತಾನ, ಎಲ್ಲವನ್ನ ದೇವರು ಪರೀಕ್ಷೆ ಮಾಡಿ ನೋಡಿ ಆಮೇಲೆ ದೇವರು ವಾಗ್ದಾನ ಮಾಡುವಂತವರಾಗಿದ್ದಾರೆ. ಅದರ ಅರ್ಥ ಯಾವುದನ್ನ ಬಿಟ್ಟು ಬರ್ಬೇಕೆಂಬುದಾಗಿ ದೇವರು ಹೇಳ್ತಿರೋ ಅದನ್ನ ಬಿಟ್ಟು ಬರುವಾಗ ಖಂಡಿತವಾಗಿ ಶಾಶ್ವತವಾಗಿರತಕ್ಕಂತ ಒಂದು ಸ್ಥಳವನ್ನ ದೇವರು ನಮಗೆ ಕೊಡ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ಅಬ್ರಹಾಮನ ದೇವರು ಹೇಳಿದ ತಕ್ಷಣ, ದೇವರೇ ನಾನು ಹುಟ್ಟಿ ಬಿಟ್ಟಿರತಕ್ಕಂಥ ಊರು, ಸ್ವಂತ ಮನೆ, ಇದೆಲ್ಲವನ್ನ ಬಿಟ್ಟು ನನ್ನ ಒಂದು ಸ್ವಂತ ಬಂಧು ಬಳಗದವನ್ನೆಲ್ಲ ಬಿಟ್ಬಿಟ್ಟು ನಾನು ಹೆಂಗೆ ಹೋಗ್ಲಿ ಎಂಬುದಾಗಿ ಅವರು ದೇವರ ಸಮ್ಮುಖದಲ್ಲಿ ಆ ರೀತಿಯಾಗಿ ಕೇಳಿದ್ರೆ ಖಂಡಿತವಾಗಿಯೂ ಅಬ್ರಹಾಮನಿಗೆ ಆ ವಾಗ್ದಾನ ನೆರವೇರ್ತಾ ಇತ್ತ ಎಂಬುದಾಗಿ ನಮ್ಗೆ ಗೊತ್ತಿಲ್ಲ. ಆದ್ರೆ ದೇವರ ಮಾತನ್ನ ಕೇಳಿ ಅಬ್ರಹಾಮನು ವಿಧೇಯರಾಗಿ ಬರುವಾಗ ಈ ಮುಂಚಾನೆ ವೇಳೆಯಲ್ಲಿ ಅಬ್ರಹಾಮನಿಗೆ ಆ ತರದೊಂದು ಶಾಶ್ವತವಾಗಿರುವಂತಹ ವಾಗ್ದಾನವನ್ನ ದೇವರು ಕೊಟ್ಟ ಹಾಗೆ ನಮ್ಮ ಜೀವಿತದಲ್ಲಿ ಎಲ್ಲಿ ಸರಿಪಡಿಸಿಕೊಳ್ಬೇಕು, ನಮ್ಮ ಜೀವಿತದಲ್ಲಿ